ನಮಸ್ಕಾರಪ್ಪ. ನಮ್ಮ ಜೊತೆ ಇವತ್ತು ಸೇರ್ಕೊಂಡು ಬಹಳ ಖುಷಿ ಆಯ್ತು. ನನಗೂ ಬಹಳ ಸಂತೋಷ ಆಯ್ತಪ್ಪ. ನೀವು ಯುವಕರು ಈ ಥರ ಕಗ್ಗದ ಒಂದು ಪ್ರಯತ್ನ ಮಾಡ್ತಾ ಇರೋದು ಬಹಳ ಒಂಥರ ಎಲ್ಲರೂ ಮಾಡುವಂಥ ವಿಚಾರ ಅಲ್ಲ. ಅದರಲ್ಲೂ ಈಗಿನ ಕುಟುಂಬದಲ್ಲಿ ರೀಲ್ಸ್ ಮಾಡಿಕೊಂಡು ಸಾಮಾಜಿಕ ಮಾಧ್ಯಮಗಳಲ್ಲಿ ಬೇರೆ ವಿಚಾರಗಳನ್ನ ಮಾಡ್ಕೊಂಡು ಓಡಾಡುವಂಥ ಯುವಕರಿರುವಾಗ ನೀವು ಮಂಕುತಿಮ್ಮನ ಕಗ್ಗದ ಮಾಡ್ತಿರೋದು ಬಹಳ ಖುಷಿ ಆಯಿತು. ನೀವು ಇದು ಈ ವನ್ಯ ಸಂರಕ್ಷಣೆ ಇದೆಲ್ಲ ಎಷ್ಟೊಂದು ವರ್ಷದಿಂದ ಮಾಡ್ಕೊಂಡಿದ್ದೀರಿ? ಎಷ್ಟು ವರ್ಷ ಆಯಿತು? ನಾನು 30 ವರ್ಷದ ಮೇಲೆ ಆಯಿತು ಮಾಡೋಕ್ಕೆ. ಅಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ. ಸುಮಾರು ಚಾಲೆಂಜಸ್ ಬಂದಿರುತ್ತೆ, ಎಲ್ಲ ಕಡೆಯೂ ಸಪೋರ್ಟ್ ಚೆನ್ನಾಗಿ ಸಿಕ್ಕಿದೆ ಅಂತ ಅಂದ್ಕೊಳಕ್ಕಾಗಲ್ಲ. ನಿಮಗೆ ಸುಮಾರು ಸತಿ ಫ್ರಸ್ಟ್ರೇಟ್ ಆಗಿಲ್ವಾ? ಇದರಿಂದ ಆಚೆ ಬಂದಿರೋ ಅಂತ ಅನಿಸಿಲ್ವಾ? ಇಲ್ಲ, ಖಂಡಿತ ಇಲ್ಲ. ನೋಡಿ, ಅದಕ್ಕೇ ನೀವು ಮಾಡ್ತಿರೋ ಕೆಲಸದಲ್ಲೇ ಒಂದು ಕಗ್ಗ ಇದೆ. ಆ ಕಗ್ಗ ಓದ್ತೀನಿ ನೋಡಿ. 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಯೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳಮನೆಯಲ್ಲಿ ಶಾಂತಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. ನೀವು ನಿಮ್ಮ ಜೀವನಕ್ಕೆ, ನಿಮ್ಮ ಕೆಲಸಕ್ಕೆ ಹೇಗೆ ರಿಲೇಟ್ ಮಾಡ್ಕೊಳ್ತೀರಾ? ಈಗ ನಿಸರ್ಗ ಸಂರಕ್ಷಣೆ, ಕಾಡು ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆ ಅಂದರೆ ಹೆಚ್ಚು ಬೆಂಬಲ ಇರೋದಿಲ್ಲ ಸಮಾಜದಲ್ಲಿ. ಇದು ತುಂಬ ಕಗ್ಗಂಟಿರ್ತದೆ. ಎಲ್ಲರೂ ಅದನ್ನು ಇಷ್ಟಪಡೋದಿಲ್ಲ. ಕೆಲವರು ಅದನ್ನು ಅವ್ರದೇ ದೃಷ್ಟಿಕೋನದಲ್ಲಿ ನೋಡಿಬಿಟ್ಟು ನಮ್ಮ ಬಗ್ಗೆ ಅಪಾರ್ಥ ಮಾತಾಡ್ಬೋದು, ಅಪಾರ್ಥ ಮಾಡ್ಕೊಳ್ಬೋದು. ಸಮಾಜದಲ್ಲಿ ಕೆಲವರು ಬೆಂಬಲ ಕೊಡ್ಬೋದು, ಕೆಲವರು ಬೆಂಬಲ ಕೊಡದಲ್ಲೇ ಇರ್ಬೋದು. ಆ ಕಗ್ಗಂಟಿದೆಯಲ್ಲ, ಆ ಕಗ್ಗಂಟಿ ಹೇಗಿರುತ್ತೆ ಅಂದರೆ, ಅದು ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೇವಲ ವಿಜ್ಞಾನಿಯಾಗಿದ್ದರೆ ಅದು ಆರಾಮಿನ ಜೀವನ. ಅಂದರೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕಠಿಣ ಪರಿಶ್ರಮ ಬೇಕು. ನಾವು ಸಾಮಾಜಿಕ ನಾಯಕರೊಟ್ಟಿಗೆ ಕೆಲಸ ಮಾಡಬೇಕು, ರಾಜಕಾರಣಿಗಳೊಟ್ಟಿಗೆ ಕೆಲಸ ಮಾಡಬೇಕು, ಮಾಧ್ಯಮದವರೊಟ್ಟಿಗೆ, ಸಮಾಜದೊಟ್ಟಿಗೆ, ದೊಡ್ಡ ಸಮಾಜದಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ ಯಾವಾಗಲೂ ಬೆಂಬಲ ಇರೋದಿಲ್ಲ. ಅದಕ್ಕೆ ನಾವು ಕಗ್ಗದಲ್ಲಿ ಇರುವ ಹಾಗೆ ಆ ಕಗ್ಗಂಟಿರೋದನ್ನ ಒಂದು ಕೋಣೆಯಾಗಿ ಮಾಡ್ಕೊಳ್ಬಿಡ್ಬೇಕು. ಆ ಇನ್ನೊಂದು ಕೋಣೆ ಇದೆಯಲ್ಲ, ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಳಗಿನ ಕೋಣೆಯಲ್ಲಿ ಮೌನದಿಂದ ತುಂಬಿದ ಶಾಂತಿಯಲ್ಲಿ ವಿಶ್ರಮಿಸುವಂಥ ಕೋಣೆ ಇದೆಯಲ್ಲ, ಆ ಕೋಣೆಗೆ ಹೋಗಿ ನಾವು ನಿಸರ್ಗನ ನೋಡಿಕೊಂಡು, ನಿಸರ್ಗನ ಆಸ್ವಾದಿಸ್ಕೊಂಡು, ಅಲ್ಲಿಂದ ಪ್ರೇರೇಪಣೆ ತಗೊಂಡು ಈ ಕಗ್ಗಟ್ಟನ್ನ ನಾವು ಕೆಲಸ ಮಾಡಬೇಕಾಗ್ತದೆ. ಅದು ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ಕೆಲಸಕ್ಕೆ ಅಳವಡಿಕೆ ಆಗ್ತದೆ. ಈ ನೀವು ಬಹಳ ಸಖತ್ತಾಗಿ ರಿಲೇಟ್ ಮಾಡಿದ್ರಿ ಇದನ್ನ ಕಗ್ಗಕ್ಕೆ. ನೀವು ಮಾಡಿರೋ ವನ್ಯ ಸಂರಕ್ಷಣೆ ಒಂದಿಷ್ಟು ತುಣುಕುಗಳನ್ನು ತೋರಿಸ್ಬೋದಾ? ಖಂಡಿತ ತೋರಿಸ್ಬೋದು. ನೋಡೋಣ ಬನ್ನಿ.